ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂಧಿ. ಇವತ್ತು ನಾನು ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಮಾಡತ್ತೇನು. ಇವಾಗ ನಾನು ಜಸ್ಟ್ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆ ಮಾಡಿ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಹನುಮಪ್ಪಗೆ ಹೋಗಿ ಬರ್ತೇನೆ ನಾನು. ಆಮೇಲೆ ಇವತ್ತು ಬ್ರೇಕ್ಫಾಸ್ಟ್ಗೆ ಪುರಿ ಮಾಡ್ಬೇಕಂತ ಅಂದ್ಕೊಂಡೇನು. ಪುರಿ ಮತ್ತು ವಟಾಣಿಕಾಳು ಪಲ್ಯ ಅದನ್ನು ಬಂದಾಗ ಮಾಡ್ತೇನೆ. ಬರ್ರಿ ಅಲ್ಲಿವರೆಗೂ ದೇವ್ರಿಗೆ ಹೋಗಿ ಬಂದಾಗ ನಾನು ಮತ್ತೆ ನಿಮ್ಗೆ ಸಿಗ್ತೇನೆ. ಇವಾಗ ನೋಡ್ರಿ ಚಿಕ್ಕು ಚೇರಿ ಇನ್ನೂ ಮಕ್ಕೊಂಡಾರು, ತೋರಿಸ್ತೇನೆ. ನಾ ಗುಡಿಗೆ ಹೋಗಿ ಬಂದ್ಮ್ಯಾಗ ಬೇಗ ನಾಷ್ಟ ತಯಾರು ಮಾಡಿಬಿಡ್ಬೇಕಂಥೇಳಿ ನಮ್ಮ ಚಿಕ್ಕು ಚೇರಿ ಇನ್ನೂ ಮಕ್ಕೊಂಡಿದ್ರು. ಅದಕ್ಕೆ ಅವ್ರ ಕಾಡ್ತಾರೋ ಎದ್ಮ್ಯಾಗ ಅಂಥೇಳಿ ಇವಾಗ ಜಲ್ದಿ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡತ್ತೇನು. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು. ನಮ್ಮ ಯಜಮಾನ್ರಿಗೂ ಹಾಕಿಕೊಟ್ಟೆ, ನಾನು ನಾಷ್ಟ ಮಾಡಿ ಹೋಯ್ತು. ಇವಾಗ ನಮ್ಮ ಚಿಕ್ಕು ಚೇರಿನೂ ಇದ್ದಿದ್ರು, ಸೊ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರಿಗೂ ಬ್ರೇಕ್ಫಾಸ್ಟ್ ಎಲ್ಲ ಹಾಕಿಕೊಟ್ಟ. ಅವರು ಎಲ್ಲ ನಾಷ್ಟ ಮಾಡಿದ್ಮ್ಯಾಗ ಇವಾಗ ಚಿಕ್ಕು ಚೇರಿ ಇಬ್ಬರು ಆಟ ಆಡತ್ತಿದ್ರು. ಹಾಯ್ ಚರು. ಇವಾಗ ನಾನು ಮೊನ್ನೆ ಬೆಳಗಾಂಗೆ ಹೋಗಿ ಸಾರಿ ಶಾಪಿಂಗ್ ಮಾಡ್ಕೊಂಬಂದಿದ್ನ, ಅದನ್ನು ಸಾರಿ ತೋರ್ಸಾತೇನು. ಇದು ಬ್ಲೂ ಕಲರ್ದ ಕಾಟನ್ ಸಾರಿ. ಇದೇ ಥರದ ಸಾರಿ ನಾನು, ನಮ್ಮ ಮಮ್ಮಿ, ನಮ್ಮ ಅಕ್ಷತಾ ಮತ್ತು ನಮ್ಮ ಅಂಟಿ 4 ಜನ ಸೇಮ್ ತೊಗೊಂಡೆವು ಪ್ಯಾಟ್ರನ್ನ. ಆದರೆ ಕಲರ್ ಮಾತ್ರ ಡಿಫ್ರೆನ್ಸ್ ಐತಿ. ಅದು ಕಾಟನ್ ಸಾರಿ, ಅದಕ್ಕೆ ಅರೌಂಡ್ 500 ರೂಪೀಸ್ ಬಿತ್ತು ಒಂದು ಸಾರಿಗೆ. ಇವಾಗ ಇನ್ನೊಂದು ಸಾರಿ ತೋರ್ಸಾತೇನು. ಇದು ಫ್ಯಾನ್ಸಿ ಸಾರಿ. ಇದನ್ನು ನನಗೆ ಮತ್ತು ನಮ್ಮ ತಂಗಿಗೆ ಸೇಮ್ ತಗೊಂಡು ಈ ಥರ ಐತಿ ಸಾರಿ. ಲೈಟ್ ವೈಲೆಟ್ ಕಲರ. ಇದಕ್ಕೆ 2200 ಸಮಥಿಂಗ್ ಬಿತ್ತು. ಇದೊಂದು ಫ್ಯಾನ್ಸಿ ಸಾರಿ ತೊಗೊಂಡೆ ನಾನು, ಗ್ರೀನ್ ಕಲರ್ ಒಳಗೆ. ಇದಕ್ಕೆ ನೆಟ್ಟೆಡ್ ಬ್ಲೌಸ್ ಬರ್ತೈತಿ. ಆಮೇಲೆ ಇದು ನೋಡ್ರಿ, ಇದನ್ನೊಂದು ಆನ್ಲೈನ್ ತರಿಸಿದ್ನ ನಾನು ಸಾರಿ. ಇದು ಕ್ರೇಪ್ ಸಿಲ್ಕ್ ಸಾರಿ ಅಂಥೇಳಿ. ಇವಾಗ ನಾನು ಡೀಟೇಲ್ ಆಗಿ ತೋರ್ಸಾತೇನೆ ನೋಡ್ರಿ. ಇದಕ್ಕೆ ಬಾರ್ಡ್ರಕ್ಕೆ ಸ್ವಲ್ಪ ಸ್ಟೋನ್ಸ್ ಅದಾವು. ಆಮೇಲೆ ಈ ಥರ ಹಾಫ್ ಸಾರಿ ವರ್ಕ್ ಬರ್ತೈತಿ, ಹಾಫ್ ಸಾರಿ ಪ್ಲೇನ್ ಬರ್ತೈತಿ. ಇದು ಪೋಸ್ಟರ್ ಒಳಗೆ ತೋರ್ಸ್ಯಾರಲ್ಲ, ಈ ಥರ ಬರ್ತೈತಿ ಸಾರಿ. ಇದು ಸೇಮ್ ಕಲರ್ ಬ್ಲೌಸ್ ಬರ್ತೈತಿ. ಇದಕ್ಕೆ ಬ್ಲೌಸ್ಗೂ ಡಿಸೈನ್ ಕೊಟ್ಟಿದ್ರು. ಈ ಥರ ಆಯ್ತು ನೋಡ್ರಿ. ನಾ ಸಾರಿ ಬಿಚ್ಚಾಕಿ ತೋರ್ಸಾತಿಲ್ಲ ಅಂದ್ರೆ ನಂಗೆ ಮತ್ತು ಹೊಳ್ಳಿ ಮಡಿಕೆ ಹಾಕಕ್ಕೆ ಬರಂಗಿಲ್ಲ, ಅದಕ್ಕೆ ನಾ ಬಿಚ್ಚಿ ತೋರ್ಸಾತಿಲ್ಲ ಸಾರಿನ. ಇದು ಬ್ಲೂ ಕಲರ್ದೈತಿ ಕಾಟನ್ ಸಾರಿ. ಇದಕ್ಕೆ ಇಕ್ಕತ್ ಬಾರ್ಡ್ರ್ ಬರ್ತೈತಿ. ಇವಾಗ ರೆಡಿಯಾಗಿ ನಾಷ್ಟ ಮಾಡಿ ನಾವು ಅಂಗಡಿ ಕಡೆ ಹೊಂಟೆವು. ಯಾಕಂದ್ರೆ ಮನೆ ಕಡೆ ಹೋಗಿ ಒಂದು 8 days ಆಯಿತು. ಭಾಳ ದಿನ ಆಯಿತು ಹೋಗಿ ಇಲ್ಲ. ಮತ್ತು ಅಲ್ಲಿ POP ವರ್ಕ್ ಎಲ್ಲ ಮಾಡಿ ಮುಗಿಸಿದರು. ಸೊ ಯಾವ ರೀತಿ ಮಾಡಿದಾರು, ಇನ್ನೂ ಮಾಡತ್ತಾರೋ ಏನು ಅಂತ ನೋಡೋಕ್ಕಿರಿ ಬರ್ರಿ ಹೆಂಗಾಗೈತಿ ಅಂಥೇಳಿ ಕರೆದಾರು ನಮ್ಮ ಯಜಮಾನ್ರ. ಸೊ ಬರ್ರಿ ಹೋಗಿ ತೋರಿಸ್ತೇನಂತ ನಿಮಗೂ. ಇವಾಗ ಅಂಗಡಿ ಕಡೆ ಹೋಗಿ ಭೇಟಿ ಆಗ್ತೀನಂತ. ಏಟ್ ಡೇಸಿಂದ ಮಳೆ ಇದ್ದಿದ್ದರಿಂದ ನಾವು ಅಂಗಡಿ ಕಡೆ ಹೋಗಿರಲಿಲ್ಲ. ಇವಾಗ ಹೊಂಟೆವು. ಅಲ್ಲೆಲ್ಲ ಫುಲ್ ಸ್ವಲ್ಪ ಇವತ್ತು ಬಿಸಿಲು ಬಿದ್ದಿದ್ದರಿಂದ ರಾಡಿ ಎಲ್ಲ ಒಣಗಿತ್ತು. ಈಗ ನೋಡ್ರಿ ಈ ಥರ ಮ್ಯಾಗ POP ಡಿಸೈನ್ ಮಾಡ್ಯಾರು.
ವರ್ಕ್ ಎಲ್ಲ ಚಲೋ ನಡ್ದೈತಿ. ಇಲ್ಲೇ ಪ್ಲಂಬಿಂಗ್ದವ್ರು ಇವತ್ತು ಬಂದಿದ್ದರು. ಆಮೇಲೆ ಪಾಯಿಂಟ್ಸ್ ಎಲ್ಲೆಲ್ಲಿ ಬೇಕು ಎಲ್ಲ ಹೇಳತ್ತಿದ್ದು. ಇನ್ನು POP ವರ್ಕ್ ಸ್ವಲ್ಪ ಪೆಂಡಿಂಗ್ ಐತಿ. ಇವಾಗ ಮ್ಯಾಗ ಟೆರೆಸ್ ಮ್ಯಾಗ ಬಂದ ನಾವು ಸ್ವಲ್ಪ ಹೊರಗೆಲ್ಲ ನೋಡಾತಿದ್ದು. ಸೊ ಬಿಸಿಲಿದ್ದರಿಂದ ಅಷ್ಟೊಂದು ಮನೆಯೆಲ್ಲ ನೋಡಿ ನಾವು ವಾಪಸ್ ಶಾಪ್ ಬಂದು ಚಿಕ್ಕು ನೀರು ಕುಡಿಯೋಕೆ ಹೋಗಿ ಟೇಬಲ್ ಮ್ಯಾಗ ಆಮೇಲೆ ಕೆಳಗೆಲ್ಲ ನೀರು ಬೀಳಿಸಿದ್ಲು. ಅದಕ್ಕೆ ಎಲ್ಲ ಕ್ಲೀನ್ ಮಾಡತ್ತಾಳು. ಚೆರಿನೂ ಹೋಗಿ ನೋಡತ್ತಾಳಕ್ಕೆ ಅಕ್ಕಿನ ಹತ್ರ ಹೋಗಿ. ಶಾಪ್ನಿಂದ ನಾನು ಮತ್ತು ಚೆರಿ ಇಬ್ಬರು ವಾಪಸ್ ಮನೆಗೆ ಬಂದ. ಚೆರಿಗೆ ನಾನು ಊಟ ಮಾಡಿಸಿ ಆಕೆಗೆ ಫುಲ್ ನಿದ್ದೆ ಬಂದಿತ್ತು, ಅದಕ್ಕೆ ಮಲಗಿಸಿನು. ಆಮೇಲೆ ನಮ್ಮ ಯಜಮಾನ್ರ ಮತ್ತು ಚಿಕ್ಕು ಇದ್ದಕ್ಕೆ ಸ್ವಲ್ಪ ಲೇಟಾಗಿ ಬಂದರು. ಇವತ್ತಿನ ಊಟಕ್ಕೆ ನೋಡ್ರಿ ಶಾವಿಗೆ ಪಾಯಸ, ಆಮೇಲೆ ಉಪ್ಪಿನಕಾಯಿ, ಆಮೇಲೆ ಪಲಾವ ಮಾಡಿದ್ನು. ಚೆರಿನ ಮಲ್ಸಿ ನಾನು ಇವಾಗ ಊಟ ಮಾಡಿದ್ನು. ಇದು ಈವ್ನಿಂಗ ನಾ ಕಾಫಿ ಕುಡಿಯತ್ತಿದ್ನು. ಸೊ ಈ ವಿಡಿಯೋನ ನಾ ಇಲ್ಲಿಗೆ ಮುಗಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನನಗೆ ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೋ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.